ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಬುಧವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ, ಇವತ್ತಿನ ಜಗತ್ತಿನಲ್ಲಿ ಅಂದರೆ ಸರ್ವೇ ಸಾಮಾನ್ಯವಾಗಿ ಮಹಿಳೆಯರು ಕೂಡ ಜಾಸ್ತಿ ಇವೆಲ್ಲ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಈ ನಗರ ಪ್ರದೇಶಗಳಲ್ಲಿ ನಾವು ನೋಡ್ತೇವೆ. ಈವನ್ ಈಗಲ್ಲೆಲ್ಲ ಕಡೆ ಕೂಡ ಮಹಿಳೆಯರು ಯೂಶ್ವಲಿ ತನ್ನ ಎಲ್ಲ ಮನೆಯ ಕೆಲಸವನ್ನು ಮಾಡಿಕೊಂಡು ಮುಖದಲ್ಲಿ ಮಂದಹಾಸವನ್ನು ಇಟ್ಕೊಂಡು ಒಳಗಡೆ ಏನೇ ನೋವು ಇದ್ದರೂ, ಏನೇ ಮಾನಸಿಕವಾಗಿರ್ತಕ್ಕಂಥ ತೊಂದರೆಗಳಿದ್ದರೂ ಸಹಿತವಾಗಿ ತನ್ನ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಪದ್ಧತಿ. ನಾವು ಪ್ರತಿ ದಿವಸ ನೋಡ್ತಾ ಇರ್ತೀವಿ, ಹೋಗ್ಬೇಕಾದ್ರೆ ಮಂದಹಾಸ ಇಟ್ಕೊಂಡು ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಇದು ಸರ್ವೇ ಸಾಮಾನ್ಯವಾಗಿ ಬಂದಿದೆ. ಆದರೆ ಆಂತರಿಕವಾಗಿರ್ತಕ್ಕಂಥ ನೋವುಗಳನ್ನು ಮರೀಲಿಕ್ಕೆ, ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮರೀಲಿಕ್ಕೋಸ್ಕರ ಅತ್ಯಂತ ಸರಳ ಪದ್ಧತಿಯನ್ನು ಮಹಿಳೆಯರು ಇದನ್ನು ಅಳವಡಿಕೆ ಮಾಡಿಕೊಳ್ಳಿ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಅವರಿಗೆ ಮಾನಸಿಕ ಶಾಂತಿ ಬಹಳ ಅಗತ್ಯವಾಗಿರ್ತಕ್ಕಂಥ ವಿಚಾರ, ಹೌದಲ್ವೋ? ಇದು ಬೇಕೇ ಬೇಕು. ಪ್ರತಿಯೊಬ್ಬರ ಮಹಿಳೆಯಲ್ಲೂ ಕೂಡ ಈ ಗೊಂದಲದ ವಾತಾವರಣ, ನೋವು, ಸಾಂಸಾರಿಕ ಜೀವನ, ಕೆಲಸದ ಒತ್ತಡದಲ್ಲಿ ಬಾಸು, ಇವೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿ, ಒಂದು ತಿಳ್ಕೊಳ್ಳಿ, ನಾವು ಪುರುಷರಾಗಿರಬಹುದು, ಇಂದಿನ ಕಾಲದಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಸ್ತ್ರೀಯರನ್ನು ಮನೆಯಿಂದ ಆಚೆ ಕಳಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಹೌದಲ್ವೋ? ಖಂಡಿತ ಸತ್ಯ ಇದು. ತನ್ನ ಗೃಹಿಣಿ ಮನೆಯಲ್ಲೇ ಇರಲಿ, ಯಾವಾಗಲೂ ಆಕೆ ತನ್ನ ಶ್ರೇಯೋಭಿಲಾಸೆ ಗಂಡ ಹೊರಗಡೆ ದುಡಿದು ಬರ್ತಾನೆ, ಅವನ ಮನೆ ಮಕ್ಕಳು ಸಂಸಾರವನ್ನು ನೋಡ್ಕೊಳ್ಳಿ ಅಂತಕ್ಕಂಥ ಪದ್ಧತಿ ಇತ್ತು. ಈಗ ನಮ್ಮ ಈ ಮೆಕ್ಯಾನಿಕಲ್ ಲೈಫಲ್ಲಿ ಎಲ್ಲ ಲಕ್ಸುರಿಯಾಗಿ ಬದುಕಬೇಕು ಅಂತಕ್ಕಂಥ ಕಾರಣಾಂತರಗಳಿಂದ ನಾವೆಲ್ಲ ಕೂಡ ಸ್ತ್ರೀಯರೆಲ್ಲ ಜಾಬ್ಗೆ ಹೋಗ್ತಕ್ಕಂಥದ್ದು, ಸಮಾನತೆ ಎಕ್ಸೆಟ್ರಾ, ಅದೆಲ್ಲ ಬೇರೆ ವಿಚಾರ. ಆದರೂ ಕೂಡ ನೋಡಿ, ಒಂದು ಒತ್ತಡ ಇದ್ದೇ ಇರ್ತದೆ ಸ್ತ್ರೀಗೆ. ಇವತ್ತಿನ EMI ಜಗತ್ತು ನೋಡಿದ್ರೆ ಖಂಡಿತ ತಿಂಗಳು ಬಂತು ಅಂತಲೇ ಓಡ್ತಾ ಇರ್ತವೆ. 1.5 ಲಕ್ಷ 2 ಲಕ್ಷ ದೊಡ್ಡ ಫ್ಲ್ಯಾಟ್ ತೊಗೊಳ್ತೀರಾ, 1.5 crores 2 crores ದೊಡ್ಡ ಫ್ಲ್ಯಾಟ್ ತೊಗೊಂಡಾಗ ಒಬ್ಬರ ಸಂಬಳ ಸಾಕಾಗೋದಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಮಹಿಳೆಯರಿಗೆ ಅಟ್ಲೀಸ್ಟ್ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಬೇಕು ಆ್ಯಕ್ಚುಲಿ ಇವತ್ತು ಬೇಕು. ಈ ವಿಚಾರದಲ್ಲಿ ಏನು ಮಾಡಿದ್ರೆ ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಸಿಗ್ತದೆ, ಯಾವ ವಿಚಾರದಲ್ಲಿ ಸ್ವಲ್ಪ ಶುಭವಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ನಾನು ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ಏನು ಮಾಡಬೇಕು ಪ್ರತಿದಿನ ಅಂತಕ್ಕಂಥ ವಿಚಾರಗಳನ್ನು ಮ್ಯಾಕ್ಸಿಮಮ್ ಮಹಿಳೆಯರು ನೋಡಿ, ಇದು ಖಂಡಿತವಾಗಿ ಭಾಳ ಯೂಸ್ಫುಲ್ ಆಗುತ್ತೆ. ಅತ್ಯಂತ ಸರಳವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಈ ಒಂದು ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಬುಧವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಈ ದಿನ ಬುಧವಾರ, ನವಮಿ ತಿಥಿ, ಶುಕ್ಲ ಪಕ್ಷ, ಸಾಧ್ಯ ಯೋಗ ಇರ್ತಕ್ಕಂಥದ್ದು, ಬಾಳವ ಹಾಗೆ ಕೌಳವ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12:33 2 ಗಂಟೆ 13 ಮಧ್ಯಾಹ್ನದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ 7:34 9:14 ಗುಳಿಕ ಕಾಲ ಬೆಳಗ್ಗೆ 10:54 ಮಧ್ಯಾಹ್ನ 12:33 ಹಾಗೆ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 11:59 ಮಧ್ಯಾಹ್ನ 12:54 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಸಂಜೆ 5:28 6:23 ಈ ಒಂದು ಕಾಲವನ್ನು ಶುಭ ಕಾರ್ಯಗಳು ಮತ್ತೊಂದು ಸಂಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಚಂದ್ರ ಸ್ವಾತಿ ನಕ್ಷತ್ರ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾರಿಗೆ ಯಾವ ಫಲಗಳು ಲಭ್ಯವಾಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಸೊ ಮೇಷರಾಶಿಯವ್ರಿಗೆ ಖಂಡಿತ ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅತೀವವಾಗಿರ್ತಕ್ಕಂಥ ಒಂದು ನಾಲೆಡ್ಜಿಂದ, ತಮ್ಮ ಬುದ್ಧಿಶಕ್ತಿಯಿಂದ, ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜಿಂದ ಇವೆಲ್ಲ ವಿಚಾರದಲ್ಲೂ ಕೂಡ ಮೇಷರಾಶಿಯವ್ರಿಗೆ ಲಾಭದ ವಿಚಾರ ಅಂದರೆ ಸಾರ್ವಜನಿಕ ಆಗಿರ್ಬೋದು, ಸಂಗಾತಿ ಹಾಗೆ ವ್ಯಾಪಾರ ಒಂದು ವಿಚಾರದಲ್ಲಿ
ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಇರುತ್ತೆ. ಇವತ್ತಿನ ನೋಡಿ ಸ್ನೇಹಿತರಾಗಿರ್ಬೋದು, ಮೇಷರಾಶಿಯವರಿಗೆ ಬರ್ತಕ್ಕಂಥ ಸ್ನೇಹಿತರು ಸ್ವಲ್ಪ ಖರ್ಚುಗಳನ್ನು ಜಾಸ್ತಿ ಮಾಡಿಸ್ತಕ್ಕಂಥ, ಎಲ್ಲ ಬೆಳಗ್ಗೆ ಸ್ವಲ್ಪ ಲಾಭವನ್ನು ತಂದು ಸಂಜೆ ಎಲ್ಲದನ್ನು ಖರ್ಚು ಮಾಡಿಸ್ತಕ್ಕಂಥ ಸ್ನೇಹಿತರು ಸಿಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ. ಮೇಷರಾಶಿಯವರು ನಿಮ್ಮ ಖರ್ಚುಗಳ ಮೇಲೆ ಲಾಭ ಎಷ್ಟು ಚೆನ್ನಾಗಿರುತ್ತೋ ಅದೇ ರೀತಿಯಾಗಿ ಕೊನೆಯ ಭಾಗದಲ್ಲಿ ಖರ್ಚುಗಳು ಜಾಸ್ತಿ ಆಗಿಬಿಡ್ತದೆ. ಅದರ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮೇಷರಾಶಿ ಸಂಗಾತಿಯ ಬಗ್ಗೆ, ತನ್ನ ವ್ಯಾಪಾರ ಚಿಂತನೆಗಳ ಬಗ್ಗೆ, ಸಾರ್ವಜನಿಕ ಸಾರ್ವಜನಿಕರ ಬಗ್ಗೆ, ಅದೇ ರೀತಿಯಾಗಿ ರಾಜಕೀಯ ಕ್ಷೇತ್ರ ಫಲಗಳಲ್ಲಿ ಕೂಡ ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಜಾಸ್ತಿ ತೋರಿಸುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಾಧ್ಯವಾದಷ್ಟು ಕೂಡ ಮೇಷರಾಶಿಯವರು ತುಂಬ ಐ ಪೊಸೆಸಿವ್ನೆಸ್ ಅಂದ್ರೇನು, ಎಲ್ಲದೂ ನನಗೇ ಬೇಕು ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇದನ್ನು ಭಾಳ ಅತ್ಯಂತ ಶುಭ ಕಾಲ ಆಗ್ತದೆ. ಸಣ್ಣ ಪುಟ್ಟ ಸೋಂಬೇರಿತನವನ್ನು ಹೊರತುಪಡಿಸಿದ್ರೆ ಇದನ್ನು ಯಾವುದೇ ಕ್ಷೇತ್ರ ಫಲದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಸಾಂಸಾರಿಕ ಜೀವನದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು ಉತ್ತಮದ ಕಾಲ ಮೇಷರಾಶಿಯವ್ರಿಗೆ ಇದೆ, ಒಳ್ಳೆಯದಾಗುತ್ತೆ ಕೂಡ. ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಮಂತ್ರಗಳನ್ನು ಹೇಳ್ತಾ ಬನ್ನಿ, ಶುಭವಾಗ್ತದೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗೆ? ಸೊ ವೃಷಭ ರಾಶಿಯವರಿಗೆ ಖಂಡಿತ ವೃಷಭ ರಾಶಿಯವ್ರಿಗೂ ಕೂಡ ಇಟ್ಸ್ ಅ ವೆರಿ ಗುಡ್ ಡೇ ಕೂಡ. ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನಿರ್ಣಯಿಸ್ತಕ್ಕಂಥ ಕಾಲ ಒಂದು. ಜೊತೆಗೆ ಯಾವುದಾಗಿರ್ತಕ್ಕಂಥ ಒಂದು ಕೋರ್ಟ್ ಕಚೇರಿಯ ವಿಚಾರಗಳಾಗಿರ್ಬೋದು, ಶತ್ರುವಿನ ಮೇಲಾಗಿರ್ಬೋದು, ತನ್ನ ವಿದ್ಯಾಭ್ಯಾಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ತನ್ನ ಕೆಲಸದಲ್ಲಿ ಒಳ್ಳೆಯ ಸಂಬಳ ಅಥವಾ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಹುದ್ದೆಯ ವಿಚಾರದಲ್ಲಿ ನಿಮಗೆ ಶುಭದ ಸೂಚನೆಗಳು, ಒಳ್ಳೆಯ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಕೆಲಸ, ಖಂಡಿತವಾಗಿ ಅದರ ಒಂದು ದಾರಿಯಲ್ಲಿರ್ತಕ್ಕಂಥ ಸಾಧ್ಯತೆ ನಿಮ್ಮದು ಜಾಸ್ತಿ ಇರುತ್ತೆ. ಅದು ಪರ್ಮನೆಂಟ್ ಕೂಡ ಆಗ್ಬೋದು. ಮತ್ತು ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ಕೂಡ ವೃಷಭ ರಾಶಿಯಲ್ಲಿ ದಿನ ಆ ಥರದ ವಿಚಾರಗಳು ಘಟನೆಗಳು ನಡೆಯುತ್ತೆ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ಸಾಂಸಾರಿಕ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಜೊತೆಗೆ ಈ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಕೋಪದ ವಿಚಾರವಾಗಿ ಸ್ವಲ್ಪ ಶಾಂತತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಹಾಗೆ ತನ್ನ ಯಾವುದೇ ಕಾರ್ಯದಲ್ಲೂ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಗೆಲ್ತಕ್ಕಂಥ ದಿನ ಕೂಡ ಆಗುತ್ತೆ. ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ನಮ್ಮ ಈ ಒಂದು ವೈವಾಹಿಕ ಜೀವನವನ್ನು ಹೊರತುಪಡಿಸಿದ್ರೆ ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಇದೆ, ಒಳ್ಳೆದಿದೆ. ಖಂಡಿತ ಯೂಸ್ ಮಾಡ್ಕೊಳ್ಳಿ, ಈ ದಿನ ತುಂಬ ಚೆನ್ನಾಗಿದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಮಿಥುನ ರಾಶಿಯವರ ಫಲವನ್ನು ನೋಡಿದಾಗ ನೋಡಿ, ಯಾವುದೋ ಕೆಲಸ ಮಾಡಬೇಕು ಅಂತಕ್ಕಂಥ ಮನಸ್ಸಲ್ಲಿದ್ದರೂ ಸಹಿತವಾಗಿ ಅದನ್ನು ಸ್ವಲ್ಪ ಮೊಟಕುಗೊಳಿಸ್ತಕ್ಕಂಥದ್ದು ಅಥವಾ ಮುಂದೆ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಬರ್ತದೆ. ಜೊತೆಗೆ ಮಿಥುನ ರಾಶಿಯವ್ರಿಗೆ ಈ ದಿನ ದೇವರ ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ಹೋಗಪ್ಪ, ಯಾರು ಈ ದೇವರು ಖಾತೆ ಅದು ಇದು ದಿಂಡ್ರು, ಯಾರು ನಂಬೋದು ಯಾರು ಬಿಡೋದು ಅಂತಕ್ಕಂಥ ಮನೋಭಾವತೆ ಮಿಥುನ ರಾಶಿಯವರಿಗೆ ಮನಸ್ಸಲ್ಲಿ ಬರುತ್ತೆ. 200% ಮನಸ್ಸಲ್ಲಿ ಬಂದ್ಬಿಡುತ್ತೆ. ಆದರೂ ಸಹಿತವಾಗಿ ನಾನು ಹೇಳ್ತಾ ಇದ್ದೀನಿ, ಆ ಥರದ ದುಡುಕು ನಿರ್ಧಾರಗಳು ಮತ್ತೊಂದು ಆ ಥರದ ಆಲೋಚನೆಗಳಿಂದ ದೂರ ಇದ್ದೀರಿ. ಆದರೆ ಮಿಥುನ ರಾಶಿ ಸಾಧ್ಯವಾದಷ್ಟು ಕೂಡ ಇದರ ಚೇಂಜ್ ಆಫ್ ಜಾಬ್ ಅಥವಾ ದೂರ ಪ್ರಯಾಣಗಳು ಅಥವಾ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು, ಬುದ್ಧಿವಾದಗಳನ್ನು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು, ಮಿಥುನ ರಾಶಿಯವ್ರಿಗೆ ಇದರದ್ದು ವಿಚಾರಗಳು ಜಾಸ್ತಿ ನಡೀತದೆ. ಆದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಈ ಹಣಕಾಸಿನ ವಿಚಾರದಲ್ಲಿ, ತನ್ನ ಕೆಲಸದ ವಿಚಾರದಲ್ಲಿ ಆತುರದ ಬುದ್ಧಿಯನ್ನು ಕಡಿಮೆ ಮಾಡ್ಕೋಬೇಕು. ನಿರ್ಧಾರಗಳನ್ನು ತೊಗೊಳ್ತಿರೋ ಎಕ್ಸೆಟ್ರಾ ಮತ್ತೊಂದು ಮಾತಾಡ್ತಿದ್ದೀವಿ ಅಂದಾಗ ಡಿಸ್ಕಸ್ ಮಾಡಿ ತಗೊಳ್ಳಿ. ತಮ್ಮ ಬಿಸ್ನೆಸ್ ಕ್ಷೇತ್ರದಲ್ಲಿ ಅತಿಯಾದಂಥ ಬಂಡವಾಳವನ್ನು ಸ್ವಲ್ಪ ನೋಡಿಕೊಂಡು ಹೂಡಿಕೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯ. ಯಾಕೆಂದರೆ ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ. ಸ್ವಲ್ಪ ಜಾಗರೂಕತೆ. ಆದಷ್ಟು ಕೂಡ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯವಾಗ್ತದೆ. ಜೊತೆಗೆ ಖಂಡಿತ ಒಂದು ಮಿಥುನ ರಾಶಿಯವರಿಗೆ ರಾಜಕೀಯವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಫಲಗಳು ಲಭ್ಯವಾಗೋದು, ಶುಭ ಫಲಗಳು ಲಭ್ಯವಾಗೋದು, ತನ್ನ ಕಾರ್ಯಕ್ಷೇತ್ರದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಇವೆಲ್ಲ ಲಭ್ಯ ಹೇಗೆ ತಗೋಬೇಕು ಅಂತಕ್ಕಂಥ ವಿಚಾರವನ್ನು ಜಾಸ್ತಿ ಅನಲೈಸ್ ಮಾಡ್ತಕ್ಕಂಥ ಸಾಧ್ಯತೆಯೇ ತುಂಬ ಜಾಸ್ತಿ ಇದೆ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿ, ದುರ್ಗಾ ಮಂತ್ರಗಳನ್ನು ಹೇಳಿ ಒಳ್ಳೆಯದಾಗುತ್ತೆ.
ಅದೇ ರೀತಿಯಾಗಿ ಕಟಕ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಕಟಕ ರಾಶಿಯವರು ಒಂದು ವಿಚಾರದಲ್ಲಿ ಅತ್ಯಂತ ಲಾಭವನ್ನು ನೋಡ್ಬೋದು. ಭೂಮಿಯ ವಿಚಾರದಲ್ಲಿ ಭೂಮಿ ಖರೀದಿ ಮಾಡಬೇಕಾದ್ರೂ ಅಷ್ಟೇ, ಅಥವಾ ಭೂಮಿ ವಿಚಾರದಲ್ಲಿ ಕ್ರಯ ವಿಕ್ರಯ, ಅಥವಾ ನೀವು ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರು ಇದ್ದೀರೋ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಮಾಡಿದ್ದೇ ಆದಲ್ಲಿ ಅತ್ಯಂತ ಶುಭದ ಫಲಗಳು ಲಭ್ಯವಾಗುತ್ತೆ. ಸೊ ಕಟಕ ರಾಶಿಯವರು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿ, ಇಲ್ಲಾಂದರೆ ಅದೇ ಮೋಸವಾಗಿ ಪರಿಣಾಮವನ್ನು ಬೀರುತ್ತೆ. ಇದು ಸ್ವಲ್ಪ ನಿಮಗೆ ಸಮಸ್ಯೆಗಳನ್ನು ಮಾಡುತ್ತೆ. ಸೊ ಕಟಕ ರಾಶಿ ವಿಭಿನ್ನತೆ ಇರೋದ್ರಿಂದ ಸ್ವಲ್ಪ ಮಾತುಕತೆ ಆಗಿರ್ಬೋದು, ಭೂಮಿಯ ವಿಚಾರ ಆಗಿರ್ಬೋದು, ಹಣಕಾಸಿನ ವಿಚಾರ ಆಗಿರ್ಬೋದು, ಕುಟುಂಬದ ವಿಚಾರಗಳು ಆಗಿರಬಹುದು. ಈ ವಿಚಾರದಲ್ಲಿ ಭಾಳ ಸರಳವಾಗಿರ್ತಕ್ಕಂಥ, ಸಮಾಧಾನವಾಗಿರ್ತಕ್ಕಂಥ ಮಾತುಕತೆಗಳಿದೆಯಲ್ಲ, ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡುತ್ತೆ. ಸೊ ಕಟಕ ರಾಶಿ ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ದಿನವಲ್ಲ. ಮಾನಸಿಕ ಸ್ಥಿತಿ ಪರಿಸ್ಥಿತಿಗಳು ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ. ತಪ್ಪು ನಿರ್ಧಾರಗಳು ಈ ಕಟಕ ರಾಶಿಯವರಿಗೆ ದೊಡ್ಡ ನಷ್ಟವನ್ನು ತರಬರುತ್ತೆ. ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಸ್ವಲ್ಪ ನೀವು ಮನೆಯಲ್ಲಾಗಿರ್ಬೋದು, ಸ್ಟೇರ್ ಕೇಸ್ ಇಳಿಬೇಕಾದ್ರೆ ಆಗಿರ್ಬೋದು, ಫುಟ್ಪಾತಲ್ಲಿ ಓಡಾಡ್ತಿರ್ಬೇಕಾಗಿರ್ಬೋದು, ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶವಿರೋದ್ರಿಂದ ದುರ್ಗಾ ಕವಚ ಮಂತ್ರಗಳು ಜೊತೆಗೆ ಮುಖ್ಯವಾಗಿರ್ತಕ್ಕಂಥದ್ದು, ಸಾಧ್ಯವಾದರೆ ನೀವು ಈ ಉದ್ದಿನ ಕಾಳನ್ನು ದಾನ ಮಾಡಿ, ಖಂಡಿತ ಸ್ವಲ್ಪ ಶುಭದಾಯಕವಾಗ್ತದೆ. ದುರ್ಗಾ ಕವಚ, ದುರ್ಗಾ ದೇವಸ್ಥಾನ ಭೇಟಿ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಸಿಂಹರಾಶಿಯ ಫಲಾಫಲ ಹೇಗೆ? ಸಿಂಹರಾಶಿಯವ್ರಿಗೆ ಆ ಫಲಗಳು ಲಭ್ಯವಾಗುತ್ತೆ. ಖಂಡಿತ ಒಂದು ಹೇಳ್ತೀನಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದನ್ನು ಒಂದು ರೀತಿಯಾಗಿ ಏನೇ ಕೆಲಸಗಳನ್ನು ಅನಲೈಸ್ ಬೇರೆಯವ್ರಿಗೆ ಮಾಡೋದಾದರೆ, ಅಥವಾ ತಾವು ಸಾರ್ವಜನಿಕರೊಟ್ಟಿಗೆ ಸಂಬಂಧಗಳನ್ನು ಕಾಪಾಡಬೇಕಾದ್ರೆ, ತಮ್ಮ ವ್ಯಾಪಾರ ಕ್ಷೇತ್ರದಲ್ಲಾದರೆ, ಇದೊಂದು ಕೆಟಗರೀಸ್, ಈ ಒಂದು ಸೆಗ್ಮೆಂಟ್ಸಲ್ಲಿ ಭಾಳ ಎಫರ್ಟ್ ಹಾಕಿ ತದನಂತರ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಸೊ ಆದಷ್ಟು ಸಿಂಹರಾಶಿ ನೀವು ತನ್ನ ಪ್ರಯತ್ನಗಳು ಶುಭ ಫಲವಾಗಿದ್ದು, ಆ ನಿರ್ಧಾರಗಳು ಬೆಳಗ್ಗೆ ತೊಗೊಂಡಿದ್ದು ಸಾಯಂಕಾಲದವರೆಗೂ ಕೂಡ ಅದೇ ಆಲೋಚನೆಯಲ್ಲಿ ಇರತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನೇನಾದರೂ ಬದಲಾವಣೆಗೆ ಪ್ರೇರೇಪಿತವಾದರೆ, ಬೇಡಪ್ಪ ನಾನು ಇಲ್ಲಿ ಹೋಗ್ಬೇಕಾಗಿತ್ತು, ಹೋಗೋದು ಬೇಡ ಅಂತಕ್ಕಂಥ ಮೊಟಕುಗೊಳಿಸಿದ್ರೆ ಖಂಡಿತವಾಗಿ ನಷ್ಟ ಮಾಡ್ಕೊಳ್ತೀರಿ. ಡೆಫಿನೆಟಾಗಿ ಬೇರೆ ಕಡೆ ಹೋದರೆ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಸಮಸ್ಯೆಗಳು ಬರ್ಬೋದು. ಅದೇ ಏನು ಸಾರ್ವಜನಿಕ ವೃತ್ತಿ ಎಕ್ಸೆಟ್ರಾ ಅದರಲ್ಲಿ ಇದ್ದೀರೋ ಅದೇ ನಿಮಗೆ ಸ್ವಲ್ಪ ಮುಳ್ಳಾಗ್ಬೋದು. ಸೊ ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನೀವು ತಗೊಳ್ತಕ್ಕಂಥ ಈ ಒಂದು ಸ್ಟೆಪ್ಪು ಅದನ್ನು ಆಲೋಚಿಸಿ, ಎಸ್ ಆರ್ ರೈಟ್, ನೋ ಅದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ಕುಲಂಕುಷವಾಗಿ ಆಲೋಚಿಸಿ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಂಗಾತಿ ಅಥವಾ ಸಾರ್ವಜನಿಕರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೋಬೇಡಿ, ಇದು ಅವಶ್ಯಕವಾಗಿ ನೋಡಿ. ಸಾಧ್ಯವಾದಷ್ಟು ಸಿಂಹರಾಶಿ ತುಂಬ ಆ್ಯಕ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥ ದಿನವಾಗ್ತದೆ. ಆದರೆ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಫಲದಾಯಕವಾಗಿರ್ತಕ್ಕಂಥ ಒಂದು ದಿನವಲ್ಲ. ಸಿಂಹರಾಶಿ ಸಾಧ್ಯವಾದಷ್ಟು ಕೂಡ ತ್ರಯಂಬಕ ಮಂತ್ರ ಹಾಗೆ ದುರ್ಗಾ ಕವಚ ಮಂತ್ರಗಳು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಕೂಡ ಮುಖ್ಯ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ನೋಡಿ, ಕನ್ಯಾ ರಾಶಿಯವ್ರಿಗೆ ಹೇಳ್ತೀವಿ, ಇದರ ಶತ್ರುವಿನ ಮೇಲೆ ಹೇಗೆ ಹಿಡಿತ ಸಾಧಿಸಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಶತ್ರುಪಾಳ್ಯದ ಮೇಲೆ ಅಥವಾ ತಮ್ಮ ಕೆಲಸದಲ್ಲಿ ಹೇಗೆ ನಾನು ಮೇಲುಗೈ ಸಾಧಿಸಬೇಕು ಅಂತಕ್ಕಂಥ ವಿಚಾರ ತುಂಬ ತಲೆಯಲ್ಲಿ ಬರುತ್ತೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಯಾವುದೋ ಮಾತುಗಳು, ಅದು ಯಾವುದೋ ವಿಚಾರಗಳು, ಈ ಥರದ ವಿಚಾರಗಳನ್ನು ಜಾಸ್ತಿ ತಲೆಯಲ್ಲಿ ಹಾಕ್ಕೊಳ್ದಲೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಲ್ಲೀನತೆಯನ್ನು ಹಾಕ್ಕೊಳ್ಳಿ. ವೈವಾಹಿಕ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ಸ್ವಲ್ಪ ಸಮಾಧಾನದ ವರ್ತನೆ ಬಹಳ ಮುಖ್ಯ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸೊ ಕನ್ಯಾ ರಾಶಿಯವರು ಈ ದಿನ ಯಾವುದೇ ಕೆಲಸದಲ್ಲಿ ತೊಡಕೊಂಡ್ರೂ ಕೂಡ ಅದನ್ನು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಕೋರ್ಟ್ ಕಚೇರಿಯ ವಿಚಾರ ಆಗಿರ್ಬೋದು, ಅಥವಾ ಶತ್ರುವಿನ ಮೇಲೆ ವಿಜಯ ಆಗಿರ್ಬೋದು, ಎಲ್ಲವೂ ಕೂಡ ಲಭ್ಯತೆ ಕೂಡ ಇದೆ. ಸೊ ಕನ್ಯಾ ರಾಶಿ ಸಾಧ್ಯವಾದಷ್ಟು ಕೂಡ ನೀವು ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥ ವಿಚಾರಗಳನ್ನೇ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ಆದಷ್ಟು ಕೂಡ ಸೋಂಬೇರಿತನ ಮತ್ತೊಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಬೇಡವೇ ಬೇಡ. ಸೊ ವೈವಾಹಿಕ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ದಿನವಾಗುತ್ತೆ. ಕೆಲಸ ಯಾರು ಸಿಗ್ತಾ ಇಲ್ವೋ ಇದನ್ನು ತುಂಬ ಟ್ರೈ ಮಾಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಉತ್ತಮ ಫಲಪ್ರಾಪ್ತಿ ಆಗತಕ್ಕಂಥ ವಿಚಾರದಲ್ಲಿ ಭಾಳ ವಿಶೇಷವಾಗ್ತದೆ. ಮಾಡಿ, ಇದನ್ನು ಖಂಡಿತ ಶುಭವಾಗ್ತದೆ. ತುಲಾರಾಶಿಯವರ ಫಲಾಫಲ ಹೇಗೆ ನೋಡಿ? ತುಲಾರಾಶಿಯವ್ರಿಗೆ ಹೇಳ್ತಾ ಇದ್ದೇನೆ, ಸುಳ್ಳು, ಈ ಕಪಟ, ಕೆಲಸ ಇಲ್ದಲೆ ಸುಮ್ಮನೆ ಸುತ್ತಾಟ, ಸ್ನೇಹಿತರೊಟ್ಟಿಗೆ ಭೇಟಿ ಅಥವಾ ಟ್ರೇಡಿಂಗು, ಈ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಈಸ್ ನಾಟ್ ಅಟ್ ಆಲ್ ಗುಡ್. ಖಂಡಿತವಾಗಿ ಗುಡ್ ಇರಲ್ಲ. ಎಷ್ಟು ಕ್ರಿಯೇಟಿವ್ ಆಗಿರಿ,
ಸಾಧ್ಯವಾದಷ್ಟು ನಾಲೆಡ್ಜನ್ನು ಉತ್ತಮವಾಗಿರ್ತಕ್ಕಂಥ ಕೆಲಸಗಳಿಗೆ ವಿನಿಯೋಗವನ್ನು ಮಾಡ್ಕೊಳ್ಳಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕಪಟ ಸ್ನೇಹಿತರು ಜಾಸ್ತಿ ಬರ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ. ಅನ್ನೆಸೆಸರಿ ಆಗಿರ್ತಕ್ಕಂಥ ವಿಚಾರಗಳಿಗೆ ಜಾಸ್ತಿ ತಲೆ ಹಾಕೋದು ಬೇಡ. ಎಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಂಡವಾಳವಿಲ್ಲದ ಕೆಲಸ, ಹಾಗೆ ಕೆಲಸದಲ್ಲಿ ತಲ್ಲೀನತೆ, ಸೋಂಬೇರಿತನವನ್ನು ಹೊರತುಪಡಿಸಿ ಎಲ್ಲ ತಮ್ಮ ಕಾರ್ಯಕ್ಷೇತ್ರವನ್ನು ಸರಿಯಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ತುಲಾರಾಶಿಯವರು ಸಾಧ್ಯವಾದಷ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇಲ್ಲಾಂದರೆ ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೋಂಬೇರಿತನವನ್ನು ಬಿಟ್ಟು ಕ್ರಿಯಾಶೀಲತೆ ಇದ್ದರೆ ಮಾತ್ರ ತುಲಾರಾಶಿಯವರಿಗೆ ಒಳ್ಳೆಯ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೆ. ವೃಶ್ಚಿಕ ರಾಶಿಯವರ ಫಲಾಫಲ. ಯಾವಾಗಲೂ ವೃಶ್ಚಿಕ ರಾಶಿಯವರಿಗೆ ಮನೆ ಅಥವಾ ಆಸ್ತಿ ಅಥವಾ ಇನ್ನೊಂದು ಈ ನೆಮ್ಮದಿ ಸುಖ, ಈ ವಿಚಾರದಲ್ಲಿ ಲಾಭ ಬೇಕು, ನನಗೆ ಚೆನ್ನಾಗಿರಬೇಕು ಅಂತಕ್ಕಂಥ ವಿಚಾರಗಳೇ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡಿ, ವೃಶ್ಚಿಕ ರಾಶಿಯವರಿಗೆ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನವಾಗುತ್ತೆ. ಯಾರೊಟ್ಟಿಗೂ ಬೆರೆಯೋದಿಲ್ಲ. ಇದೇ ಈ ವಿಚಾರಗಳೇ ಸ್ವಲ್ಪ ಮುಳ್ಳಾಗ್ಬೋದು ನಿಮಗೆ. ಆದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾತ್ವಿಕ ಆಲೋಚನೆಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಸಾತ್ವಿಕವಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಿ, ಲೇಸಿನೆಸ್ಸನ್ನು ಬಿಡಿ. ಯಾವಾಗಲೂ ಕೂಡ ನಿಮಗೆ ಕೆಟ್ಟ ಆಲೋಚನೆಗಳೇನಾದರೂ ಮನಸ್ಸಲ್ಲಿ ಈ ದಿನ ಬಂತು ವೃಶ್ಚಿಕ ರಾಶಿಯವರಿಗೆ, ಖಂಡಿತ ಇಡೀ ದಿನ ವೇಸ್ಟ್ ಆಗಿಬಿಡುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಯಾವುದೇ ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಉತ್ತಮ ಫಲ ನಿರ್ಣಯ ಮಾಡೋದು ತುಂಬ ಕಷ್ಟದ ವಿಚಾರ. ಮನಸ್ಥಿತಿ ಅಷ್ಟು ಉತ್ತಮತೆ ಇರಲ್ಲ, ತೂರಾಟ ಜಾಸ್ತಿ ಇರತಕ್ಕಂಥ ದಿನವಾಗೋದ್ರಿಂದ ಸ್ವಲ್ಪ ಶಾಂತ ಚಿತ್ತವಾಗಿ ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅದು ಅವಶ್ಯಕ. ಧನುರಾಶಿಯವರ ಫಲಾಫಲ ಹೇಗೆ? ಮ್ಯಾಕ್ಸಿಮಮ್ ಧನುರಾಶಿಯವ್ರಿಗೆ ಉತ್ತಮ ಫಲಲಾಭ. ಸ್ನೇಹಿತರಿಂದ, ಕಿರಿಯ ಸಹೋದರರಿಂದ, ನೆರೆಹೊರೆಯವರಿಂದ, ತಾವು ಮಾಡ್ತಕ್ಕಂಥ ಕಾರ್ಯದಲ್ಲೂ ಕೂಡ ಧನುರಾಶಿಯವ್ರಿಗೆ ಉತ್ತಮವಾದ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಕ್ರಿಯೇಟಿವ್ ಫೀಲ್ಡಲ್ಲಿಗೆ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಇರುತ್ತೆ. ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಧನುರಾಶಿಯವ್ರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗೋದ್ರೆ ಎರಡು ಮಾತಿಲ್ಲ. ಸೊ ಧನುರಾಶಿ ಸಾಧ್ಯವಾದಷ್ಟು ಕೂಡ ಈ ದಿನ ತಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು, ಹಾಗೆ ಯಾವ ವಿಚಾರಗಳನ್ನು ನಾನು ಕೆಲಸದಲ್ಲಿ ತಲ್ಲೀನತೆ ಆಗಿದ್ದೆ, ಮನೆ ಆಸ್ತಿ ಹಾಗೆ ಯಾವುದೇ ಒಂದು ಸೈಟ್ ವಿಚಾರಗಳಲ್ಲಿ ಸ್ವಲ್ಪ ಕೂಲಂಕುಷವಾಗಿರ್ತಕ್ಕಂಥ ಆಲೋಚನೆಗಳು ಅಥವಾ ಅದರ ಬಗ್ಗೆ ಚಿಂತನೆಗಳು, ಅದರ ರೆಕಾರ್ಡ್ಸು ಮತ್ತೊಂದು ಎಲ್ಲ ಹೊಂದಿಸ್ತಕ್ಕಂಥದ್ದು, ಅದನ್ನು ಸರಿಯಾಗಿ ಕಾಪಾಡ್ಕೊಳ್ತಕ್ಕಂಥ ಸಾಧ್ಯತೆಗಳನ್ನೇ ಜಾಸ್ತಿ ತೋರಿಸುತ್ತೆ. ಅಫ್ಕೋರ್ಸ್ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ, ನಥಿಂಗ್ ಟು ವರಿ. ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಮಕರ ರಾಶಿಯವರ ಫಲವನ್ನು ನಾವು ನಿರ್ಣಯ ತಗೊಂಡಾಗ ನೋಡಿ, ಮಾತಿನಲ್ಲೇ ನನ್ನ ಹೆಸರು ಕೀರ್ತಿ ಬೇಕು. ಹಾಗೆ ನಾನು ಹೇಳಿದ್ದು ಮಾತು ಏನು ಬರೀ ಸುಳ್ಳು ಹೇಳ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಬರುತ್ತೆ. ನಾನು ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಆದ್ದರಿಂದ ನಾನು ಹೀಗೆ ಮಾಡಿಕೊಂಡೆ, ಅದರಿಂದ ಹೀಗಾಗೋಯಿತು, ಇದೇ ಥರದ ವಿಚಾರಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಮಾತಿನ ಮೇಲೆ ಸುಳ್ಳು ಮತ್ತೊಂದು ಅದನ್ನೆಲ್ಲ ಹೇಳಲಿಕ್ಕೆ ಹೋಗಬೇಡಿ ಮಕರ ರಾಶಿಯವರು. ವಾಸ್ತವತೆ ಏನಿದೆಯೋ ಅದನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಹೆಸರು ಕೀರ್ತಿ ಆಟೋಮೆಟಿಕ್ಕಾಗಿ ಬಂದುಬಿಡ್ತಕ್ಕಂಥ ಸಾಧ್ಯತೆಯನ್ನು ತೋರಿಸುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಕಾಡ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿನ ತಾವು ಕಾಣಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಡುತ್ತೆ. ಮಕರ ರಾಶಿ ಇವತ್ತು ಯಾವಾಗಲೂ ಕೂಡ ಹಣಕಾಸಿನ ಚಿಂತನೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ. ಕುಟುಂಬದ ಮೇಲೆ ಸ್ವಲ್ಪ ಕಾಳಜಿ ಕಡಿಮೆ ಆಗ್ತಕ್ಕಂಥದ್ದು ಈ ದಿನ ಅದೇ ರೀತಿಯಾಗಿ ತೋರಿಸ್ತಾ ಇದೆ. ಸೊ ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ದುರ್ಗಾ ಮಾತೆಯ ಆರಾಧನೆ ಮಾಡ್ತಕ್ಕಂಥದ್ದು ಮುಖ್ಯ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ವ್ಯಾಪಾರಸ್ಥರಿಗೂ ಕೂಡ ಅಷ್ಟು ಉತ್ತಮತೆ ಇರಲ್ಲ, ಅವ್ರಿಗೂ ಸಾಧಾರಣವಾಗಿರ್ತಕ್ಕಂಥ ಫಲಗಳು. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗೆ? ಸೊ ಕುಂಭರಾಶಿಯವರ ಫಲವನ್ನು ನೋಡೋದು ಕೂಡ ಖಂಡಿತ ಇವತ್ತು ಕುಂಭರಾಶಿಯವ್ರಿಗೆ ವಿಶೇಷವಾಗಿ ತಾನು ಏನು ಮಾಡಬೇಕು ಅಂತಕ್ಕಂಥ ಅರಿವು ಜಾಸ್ತಿ ಆಗ್ತಾ ಬರುತ್ತೆ. ದೈವಿಕವಾಗಿರ್ಬೋದು, ಸ್ವಾಭಾವಿಕವಾಗಿರ್ಬೋದು, ತನ್ನ ಕೆಲಸ ಕಾರ್ಯಕ್ಷೇತ್ರ ಹೇಗೆ, ಯಾವ ರೀತಿ, ಅಥವಾ ಸಂಗಾತಿಯ ಬಗ್ಗೆ, ವ್ಯಾಪಾರದ ಬಗ್ಗೆ ಇದೇ ಆಲೋಚನೆಗಳೆಲ್ಲ ತೊಡ್ಕೊಳ್ತಕ್ಕಂಥದ್ದೇ ತುಂಬ ಜಾಸ್ತಿ ಇದೆ. ಸಾಧ್ಯವಾದಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆ ಕುಂಭರಾಶಿಯವ್ರಿಗೆ ಶುಭ ಫಲಪ್ರಾಪ್ತಿಯನ್ನು ಕೊಡುತ್ತೆ. ಗೊಂದಲ ಒಳಗಾಗಬೇಡಿ, ಮನಸ್ಥಿತಿಯನ್ನು ಸರಿ ಇಟ್ಕೊಳ್ಳಿ. ಮನಸ್ಥಿತಿ ಸರಿ ಇರಲ್ಲ, ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀನಿ, ಯಾವುದೋ ಕೆಲಸ ಮಾಡೋಕ್ಕೆ ಹೋಗ್ತೀರಾ, ಅದೇ ರೀತಿಯಾಗಿ ಕುಂಭರಾಶಿಯವ್ರಿಗೆ ಬೆಳೀತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರತಕ್ಕಂಥ ಫಲಗಳು ಲಭ್ಯವಾಗ್ತದೆ. ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಸಾಧಾರಣ ರೀತಿಯಲ್ಲಿ ನಡೀತಕ್ಕಂಥದ್ದು ಜಾಸ್ತಿ ಇದೆ. ಸೊ ಕುಂಭರಾಶಿ ನೀವು ಕೂಡ ದುರ್ಗಾ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮೀನರಾಶಿಯವರ ಫಲಾಫಲ ಹೇಗೆ? ಸೊ ಮೀನರಾಶಿ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈಗ ಹೇಳ್ತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ಯೋಚನೆ ಮಾಡಿ.
ಕೇರ್ಫುಲ್ಲಾಗಿ ಇರ್ತಕ್ಕಂಥದ್ದು ಭಾಳ ಮುಖ್ಯ. ವಿಪರೀತ ಅಂತ ನೋಡ್ತೀವಿ. ಯಾವುದೇ ಬಂದರೂ ಕೂಡ ವಿಪರೀತವಾಗ್ತಕ್ಕಂಥದ್ದು ಇರುತ್ತೆ. ಕಷ್ಟ ನಷ್ಟಗಳಾಗಿರ್ಬೋದು ಅಥವಾ ಯಾವುದೇ ಶುಭ ಫಲಗಳಾಗಿರ್ಬೋದು, ವಿಪರೀತವಾಗಿರ್ತಕ್ಕಂಥ ಆ, ಒಂದು ಸಮಸ್ಯೆಗಳು, ಶುಭಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಸೊ ಯಾವುದೇ ವಿಚಾರಕ್ಕೆ ಆಗಿರ್ಬೋದು, ಸುಮ್ಮನೆ ಟ್ರಿಗರ್ ಆಗಬೇಡಿ. ಎಕ್ಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಭಾಳ ಮುಖ್ಯ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸ್ವಲ್ಪ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಸೊ ವಿದೇಶ ಪ್ರಯಾಣದಲ್ಲಿ ಏನಾದರೂ ತೊಡ್ಕೊಳ್ತಕ್ಕಂಥ ರಿಸರ್ಚು ಆ ಥರದಲ್ಲಿ ಏನಾದರೂ ಇದ್ದರೆ ನೀವು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯವಾಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಶುಭ ಫಲಗಳು ಜಾಸ್ತಿ ಇದೆ. ಬಿ ಕೇರ್ಫುಲ್. ಮೀನರಾಶಿ, ಸಾಧ್ಯವಾದಷ್ಟು ಉದ್ದಿನ ಕಾಳು ದಾನ, ದುರ್ಗಾ ಕವಚ ಮಂತ್ರಗಳು ಅವಶ್ಯಕವಾಗಿ ಪಠಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಸ್ತ್ರೀಯರು ನಾನು ಹೇಳಿದೆ, ಮನೆಯಿಂದ ಆಚೆ ಹೋಗಬೇಕಾದ್ರೆ ಮನೆಯ ಕೆಲಸಗಳನ್ನು ಮಾಡಿಕೊಂಡು, ಆಫೀಸ್ ಕೆಲಸಗಳನ್ನು ಮಾಡಿಕೊಂಡು ತಾವು ಹೋಗಬೇಕಾದ್ರೆ ಅಸನ್ಮುಖರಾಗೇ ಹೋಗ್ತಾರೆ. ಮನೆಯಲ್ಲಿ ಮನಸ್ಸಲ್ಲಿ ಎಷ್ಟೇ ಗೊಂದಲ ನೋವಿದ್ರೂ ಕೂಡ ಆ ಗೊಂದಲವನ್ನು ನಾನು ಕಷ್ಟಗಿಷ್ಟ ಹೋಗಲಾಡಿಸ್ತೀನಿ ಅನ್ನೋಕ್ಕಿಂತ ಮಾನಸಿಕವಾಗಿ ಗೊಂದಲ, ವಿಲ್ ಪವರ್ ಆಗೋದಕ್ಕೆ ಖಂಡಿತವಾಗಿ ತನ್ನ ಮಾತುಗಳು ಕೂಡ ಹಾಗೆ ಸುಲಲಿತವಾಗಿರ್ಬೇಕು. ಯಾರೊಟ್ಟಿಗೆ ಮಾತಾಡಿದ್ರು ಕೂಡ ನಮ್ಮನ್ನು ತಪ್ಪು ತಿಳ್ಕೊಬಾರ್ದು, ಬೇರೆಯವರು ಕೂಡ ಕೆಟ್ಟ ಅರ್ಥಗಳನ್ನು ಮಾಡ್ಕೋಬಾರ್ದು. ಅಂದರೆ ಒಂದೇ ಒಂದು ಅತ್ಯಂತ ಸರಳ ವಿಧಾನ ಸ್ತ್ರೀಯರಿಗೆ ಹೇಳ್ತಾ ಇದ್ದೇನೆ, ಮಾಡ್ಕೊಳ್ಳಿ. ಇದನ್ನು ತುಂಬ ಮಾನಸಿಕವಾಗಿ ಶಾಂತಿ ಸಿಗುತ್ತೆ. ಒಂದು ತಾಮ್ರದ ಬೌಲಲ್ಲಿ ನೀರಿಟ್ಕೊಳ್ಳಿ. ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟು ಮನೆಯಿಂದ ಹೋಗಬೇಕಾದ್ರೆ, ಅಥವಾ ಮನೆ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ತುಳಸಿ ಡ್ರಾಪ್ಸ್ ಅಥವಾ ತುಳಸಿ ಎಲೆಗಳನ್ನು ಹಾಕ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ. ತಾಮ್ರದ ಚೊಂಬನ್ನು ಕೈಲಿಡ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 21 ಬಾರಿ ಹೇಳಿ ಆ ನೀರು ಪ್ಲಸ್ ಆ ಒಂದು ತುಳಸಿಯ ದಳವನ್ನು ತಿಂತಕ್ಕಂಥ ಕೆಲಸ ಮಾಡಿ. ಹೊರಗಡೆ ಹೋಗ್ತಕ್ಕಂಥ ಸ್ತ್ರೀಯರಿಗೆ ಅಟ್ಲೀಸ್ಟ್ ಮಾನಸಿಕವಾಗಿರ್ತಕ್ಕಂಥ ಒಂದು ನೆಮ್ಮದಿ ಸಿಗುತ್ತೆ, ಧೈರ್ಯನೂ ಕೂಡ ಇರ್ತದೆ. ಇದು ಶುಭ ಫಲ ಕೊಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಫಲಗಳು ಏನಪ್ಪ ಅಂದರೆ, ನೋಡಿ, ನಮ್ಮಲ್ಲಿ ಸಿಗ್ತಕ್ಕಂಥ ಏಂಜಲ್ ಓರಾ ಕ್ರಿಸ್ಟಲ್ಸ್ ಬ್ರಾಸ್ಲೈಟ್ ಅಂತ ಕರಿತೀವಿ. ಏಂಜಲ್ ಕ್ರಿಸ್ಟಲ್ಸ್ ಇದು ನೋಡಿ, ಒಂದು ರೀತಿಯಾಗಿ ಎಲ್ಲ ವಿಬ್ಗೇರ್ ಅಂದರೆ ಎಲ್ಲ ಕಲರ್ ಕೂಡ ಕಾಣ್ತಕ್ಕಂಥದ್ದು ಇದರ ಶಕ್ತಿ ಇದೆ. ಇದು ಏನು ಮಾಡುತ್ತೆ, ಎಕ್ಸ್ಪೆಷಲಿ ಸ್ತ್ರೀ ಆರ್ ಪುರುಷ ಯಾರು ಬೇಕಾದ್ರೂ ಹಾಕ್ಬೋದು, ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಶಾಂತತೆಯನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಏಂಜಲ್ ಕ್ರಿಸ್ಟಲ್ಸ್ ತುಂಬ ಕೆಲಸ ಮಾಡುತ್ತೆ. ಖಂಡಿತವಾಗಿ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮಗೆ ಒಂದು ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.